ಗೌರಿ ಹುಣ್ಣಿಮೆ ಬಂತೆಂದರೆ ಸಾಕು ಹೆಣ್ಣು ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ ಸಡಗರ. ಗೌರಿ ಹುಣ್ಣಿಮೆಯಂದು ಸಕ್ಕರೆ ಆರತಿಯನ್ನು ತಟ್ಟೆಯಲ್ಲಿ ಇಟ್ಟುಕೊಂಡು ತಲೆ ಮೇಲೆ ದಂಡಿ ಹಾಕಿಕೊಂಡು ಹೆಣ್ಣು ಮಕ್ಕಳು ಆರತಿ ಮಾಡುವುದು ವಿಶೇಷ. ಅದೇ ರೀತಿ ಇಲ್ಲೊಂದು ದೇವಸ್ಥಾನದಲ್ಲಿ ಸಕ್ಕರೆ ಆರತಿಯ ಗೊಂಬೆಗಳನ್ನು ಬಳಸಿಕೊಂಡು ದೇವರಿಗೆ ಅಲಂಕಾರ ಮಾಡಿದ್ದು ಎಲ್ಲರನ್ನೂ ಆಕರ್ಷಿಸುತ್ತಿದೆ. ಹಾಗಿದ್ದರೆ ಯಾವುದು ಆ ದೇವಸ್ಥಾನ ಅಂತೀರಾ? ಈ ಸ್ಟೋರಿ ನೋಡಿ. ಗೌರಿ ಹುಣ್ಣಿಮೆ ಪ್ರಯುಕ್ತ ಗಣೇಶನಿಗೆ ಸಕ್ಕರೆ ಗೊಂಬೆ ಅಲಂಕಾರ. ದಾವಣಗೆರೆಯ ದೊಡ್ಡ ಪೇಟೆಯಲ್ಲಿರುವ ಗಣೇಶ ದೇವಸ್ಥಾನ. ಸಕ್ಕರೆ ಆರತಿ ಗೊಂಬೆಗಳ ಅಲಂಕಾರದಿಂದ ವಿಶೇಷವಾಗಿ ಕಂಗೊಳಿಸುತ್ತಿರುವ ಗಣೇಶ. ಗೌರಿ ಹುಣ್ಣಿಮೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಹಬ್ಬ. ಗೌರಿ ಹುಣ್ಣಿಮೆಯಂದು ಮಹಿಳೆಯರು ಸಕ್ಕರೆ ಆರತಿಯನ್ನ ತಟ್ಟೆಯಲ್ಲಿ ಇಟ್ಟುಕೊಂಡು ತಲೆಗೆ ದಂಡಿ ಹಾಕಿಕೊಂಡು ಗೌರಿ ಪ್ರತಿಷ್ಠಾಪಿಸುವ ಮನೆಗೆ ತೆರಳಿ ಆರತಿ ಮಾಡುವುದು ವಿಶೇಷ. ಗೌರಿ ಹುಣ್ಣಿಮೆಯಂದು ಸಕ್ಕರೆ ಪಾಕದಿಂದ ತಯಾರಿಸಿದ ಅಚ್ಚುಗಳಿಗೆ ಭಾರಿ ಬೇಡಿಕೆ ಇರುತ್ತದೆ. ಅದೇ ರೀತಿ ದಾವಣಗೆರೆಯ ದೊಡ್ಡಪೇಟೆಯಲ್ಲಿರುವ ಗಣೇಶ ದೇವಸ್ಥಾನದಲ್ಲಿ ಸಕ್ಕರೆ ಪಾಕದಿಂದ ತಯಾರಿಸಿದ ಅಚ್ಚುಗಳನ್ನು ಬಳಸಿ ಗಣೇಶನಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ. ಸುಮಾರು 100 ಕೆಜಿ ಸಕ್ಕರೆ ಬಳಸಿ ಅಚ್ಚುಗಳನ್ನು ತಯಾರಿಸಿದ್ದು ಅವುಗಳಿಂದ ಗಣೇಶನಿಗೆ ಅಲಂಕಾರ ಮಾಡಲಾಗಿದೆ. ಪ್ರತಿ ಹುಣ್ಣಿಮೆಗೂ ದೊಡ್ಡಪೇಟೆಯಲ್ಲಿರುವ ಗಣೇಶನಿಗೆ ಒಂದೊಂದು ಅಲಂಕಾರ ಮಾಡಿಕೊಂಡು ಬರಲಾಗುತ್ತಿದೆ. ಆದರೆ ಗೌರಿ ಹುಣ್ಣಿಮೆ ಪ್ರಯುಕ್ತ ಸಕ್ಕರೆ ಅಚ್ಚಿನ ಅಲಂಕಾರ ಮಾಡಿದ್ದು ಎಲ್ಲರನ್ನ ಆಕರ್ಷಿಸುತ್ತಿದೆ. ಈ ಗಣೇಶನ ದೇವಸ್ಥಾನದ ವಿಶೇಷ ಏನು ಅಂತಂದರೆ, ಪ್ರತಿ ಒಂದು ಹುಣ್ಣಿಮೆಯಲ್ಲಿನೂ ನಾವು ವಿಶೇಷವಾದ ಅಲಂಕಾರ ಮಾಡ್ತಾ ಇದ್ದೀವಿ. ಇವತ್ತು ಗೌರಿ ಹುಣ್ಣಿಮೆ ಇರೋದ್ರಿಂದ ಸಕ್ಕರೆ ಆರತಿಗೆ ಅಲಂಕಾರ ಮಾಡ್ತಾ ಇದ್ದೀವಿ. ಸುಮಾರು ಒಂದು 100 ಕೆಜಿ ಸಕ್ಕರೆ ಆರತಿ ಒಂದು ಇದಕ್ಕೆ ಬಳಸಲಾಗೈತಿ. ಇದರಲ್ಲಿ ಅನೇಕ ಗೊಂಬೆಗಳಿದ್ದಾವೆ. ಆನೆ, ತೇರು, ಬಾತುಕೋಳಿ, ಸಣ್ಣ ಹುಡುಗರ ಆಟ ಸಾಮಾನುಗಳು ಇವೆಲ್ಲವನ್ನೂ ಸೇರಿಸಿ ಇದನ್ನು ಒಂದು ವಿಶೇಷವಾಗಿ ನಾವು ಅಲಂಕಾರ ಮಾಡಿದ್ದೀವಿ. ಇದು ಪ್ರತಿ ಸರಿನೂ ಒಂದು ವಿಶೇಷವಾಗಿ ಅಲಂಕಾರ ಮಾಡ್ಕೊಂತಲೇ ಹೋಗ್ತಾ ಇರ್ತವೆ. ಅದು ಜನಗಳ ಸಹಕಾರನೂ ಭಾಳ ಮುಖ್ಯ ಇದೆ. ಇದಕ್ಕೆ ಅವ್ರು ಭಾಳ ಚೆನ್ನಾಗಿ ಸಹಕಾರ ಕೊಡೋದ್ರಿಂದ ಇಂಥ ಕಾರ್ಯಗಳು ನಡೀತಾ ಇದ್ದಾವೆ. ಹಬ್ಬ ಹರಿದಿನ ಬಂದರೆ ದೇವರ ಮೂರ್ತಿಗಳನ್ನು ವಿವಿಧ ರೀತಿ ಅಲಂಕಾರ ಮಾಡಲಾಗುತ್ತದೆ. ಆದರೆ ಗೌರಿ ಹುಣ್ಣಿಮೆಯ ಪ್ರಯುಕ್ತ ದೊಡ್ಡಪೇಟೆಯ ಗಣೇಶ ದೇವಸ್ಥಾನದಲ್ಲಿ ಸಕ್ಕರೆ ಪಾಕದಿಂದ ಮಾಡಿದ ಆನೆ, ತೇರು, ಮಕ್ಕಳ ಆಟದ ಸಾಮಾನುಗಳು, ಮಂಟಪಗಳು, ವಿವಿಧ ರೀತಿಯ ಗೊಂಬೆಗಳು ಸೇರಿದಂತೆ ಸಾವಿರಾರು ಸಕ್ಕರೆಯ ಪಾಕದ ಅಚ್ಚುಗಳನ್ನು ಬಳಸಿಕೊಂಡು ಅಲಂಕಾರ ಮಾಡಲಾಗಿದೆ. ಗೌರಿ ಹುಣ್ಣಿಮೆ ಪ್ರಯುಕ್ತ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬರುತ್ತಿದ್ದು ಭಕ್ತರು ಗಣೇಶ ದರ್ಶನದ ಜೊತೆಗೆ ಸಕ್ಕರೆ ಅಚ್ಚುಗಳ ಅಲಂಕಾರ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ನೋಡ್ರಿ, ಇವತ್ತಿನ ದಿವಸ ಒಂದು ಗೌರಿ ಹುಣ್ಣಿಮೆಯ ಪ್ರಯುಕ್ತವಾಗಿ ಒಂದು ಸ್ವಾಮಿಯ ಸನ್ನಿಧಾನದಲ್ಲಿ, ದೊಡ್ಡಪೇಟೆ ಶ್ರೀ ವಿನಾಯಕನ ಸನ್ನಿಧಾನದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಒಂದು ಸಕ್ಕರೆ ಆರತಿಯ ಅಲಂಕಾರವನ್ನು ನಿರ್ವಹಿಸಲಾಯಿತು. ಇದಕ್ಕೆಲ್ಲ ಭಕ್ತರ ಭಕ್ತಿನೇ ಕಾರಣವಾಗಿರೋದ್ರಿಂದ ಏನಪ್ಪ ಅಂದರೆ ಎಲ್ಲರೂ ಭಕ್ತಿಗುಡಿಯಿಂದ ಭಕ್ತರು ಎಲ್ಲರೂ ಸೇರಿ ಒಂದು ಸಹಕರಿಸಿದ್ದಾರೆ. ಆ ಭಕ್ತಿಯಿಂದ ನಾವು ಅದನ್ನು ಸ್ವಾಮಿಗೆ ಅರ್ಪಣೆಯನ್ನು ಮಾಡಿದ್ದೇವೆ. ನಂತರ ನಮ್ಮ ಗುರುಗಳು ಕೂಡ ಒಂದು ವೇದಮೂರ್ತಿ ವೀರಯ್ಯ ಶಾಸ್ತ್ರಿಗಳಂತ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರಾಮುಖ್ಯತೆಯನ್ನು ವಹಿಸಿರ್ತಕ್ಕಂಥವರಾಗಿರ್ತಾರೆ. ಈಗ ಅವರು ಇಲ್ಲದೇ ಕಾರಣವಾಗಿ ಅವರ ಶಿಷ್ಯನಾದ ನಾನು ಇವಾಗ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ನಾಡಿನ ಸಮಸ್ತ ಜನಕ್ಕೆ ಗೌರಿ ಹುಣ್ಣಿಮೆಯ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ನಂತರ ವಿನಾಯಕ ಮಹಾಸ್ವಾಮಿಯ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಸದಾಕಾಲ ಕನ್ನಡ ಜನತೆ ಮೇಲೆ, ತದನಂತರ ದೊಡ್ಡಪೇಟೆ ನಗರದ ಒಳಗೆ ಇರ್ತಕ್ಕಂಥ ನಂತರ ದಾವಣಗೆರೆ ಜನತೆಗೂ ಕೂಡ ಸದಾಕಾಲ ಆಶೀರ್ವಾದ ಅಂತಕ್ಕಂಥದ್ದು ಇರಲಿ. ನಮ್ಮ ಹಿರಿಯ ವೀರಯ್ಯ ಶಾಸ್ತ್ರಿಗಳು ಅಂತೇಳಿ ನಾವು ಇಲ್ಲಿ ಸೇವೆ ಮಾಡೋಕ್ಕೆ 35 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀವಿ. ದಾವಣಗೆರೆ ದೊಡ್ಡಪೇಟೆ ದೇವಸ್ಥಾನದಲ್ಲಿ ಯಾವುದೂ ಸಂಭಾವನೆ ತೊಗೊಳೋದಿಲ್ಲ. ಅದರಲ್ಲಿ ಭಕ್ತಿಯೇ ನಮ್ಮದು ಮೇನು. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಅವರ ಇಷ್ಟಾರ್ಥಗಳು ಎಲ್ಲ ನೆರವೇರ್ತವೆ. ಸಾಕಷ್ಟು ಜನರ ಭಕ್ತಿಯಿಂದ ಇಲ್ಲಿ ಸಾಕಷ್ಟು ಬೇಡಿಕೆಗಳನ್ನು ಕೇಳಿಕೊಂಡು ಅವರವರ ಅಲಂಕಾರ ಮಾಡಬೇಕು ಇಂಥದ್ದೊಂದು ಕೇಳ್ಕೊತಾರೆ. ಬೆಣ್ಣೆ ಅಲಂಕಾರ ಮತ್ತು ದೀಪದ ಅಲಂಕಾರ, ಈಗ ಇಲ್ಲಿ ಧೂಪದ ಅಲಂಕಾರ ಮತ್ತು ಸಾಕಷ್ಟು ಅಲಂಕಾರಗಳನ್ನು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಒಂದೊಂದು ವಿಶೇಷ ಇಲ್ಲಿ ನಡೀತಾ ಇದೆ. ಇದನ್ನು ಈ ವರ್ಷ ನಾವು ವಿಶೇಷವಾಗಿ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಹೆಣ್ಮಕ್ಳಿಗೆ ಹಬ್ಬ ಜಾಸ್ತಿ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ದೊಡ್ಡಪೇಟೆ ಶ್ರೀ ವಿಘ್ನೇಶ್ವರನ ದೇವಸ್ಥಾನದಲ್ಲಿ
ಗೌರಿ ಹುಣ್ಣಿಮೆಯ ಪ್ರಯುಕ್ತ ಸಕ್ಕರೆ ಗೊಂಬೆ ಕಾರ್ಯಕ್ರಮ ದೇವಸ್ಥಾನದ ಅಲಂಕಾರವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ. ಇದು ಸಕ್ಕರೆ ಗೊಂಬೆ, ಆಮೇಲೆ ತೇರಿನ ಇದು ಇದೆ, ಗೊಂಬೆ ಇದೆ, ನವಿಲ ಅಲಂಕಾರದಿದೆ, ಎಲ್ಲ ವಿವಿಧ ಗೊಂಬೆಗಳ ಅಲಂಕಾರಗಳು ಸಕ್ಕರೆಗೊಲ್ಲೇ ಮಾಡಿದ್ದಾರೆ. ಒಟ್ಟಿನಲ್ಲಿ ಗೌರಿ ಹುಣ್ಣಿಮೆಯ ಪ್ರಯುಕ್ತ ಗಣೇಶನಿಗೆ ಸಕ್ಕರೆ ಅಚ್ಚಿನ ಅಲಂಕಾರ ಮಾಡಿದ್ದು, ಗಣೇಶನಿಗೆ ಮಾಡಿರುವ ಅಲಂಕಾರ ಭಕ್ತರನ್ನು ಆಕರ್ಷಿಸುತ್ತಿರುವುದಂತೂ ಸತ್ಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.